ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕು ಅಂದ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ತಪ್ಪಿಲ್ಲ. ಆದ್ರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ವಲ್ಲ. ಡಿ.ಕೆ.ಶಿ ಸಿಎಂ ಆಗಬೇಕು ಅಂದ್ಕೊಳ್ಳಿ, ತಪ್ಪಿಲ್ಲ. ಆದ್ರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಡಿ.ಕೆ. ದೆಹಲಿ ಲಾಬಿಗೆ ಸಿಎಂ ಆಪ್ತ ವೆಂಕಟೇಶ್ ಟಕ್ಕರನ್ನ ಕೊಟ್ಟಿದ್ದಾರೆ. ನಾವ್ಯಾರು ತೀರ್ಮಾನ ಕೈಗೊಳ್ಳುವ ಪರಿಸ್ಥಿತಿಯಲ್ಲಿಲ್ಲ. ಸಮಯ ಬಂದಾಗ ಚೇಂಜ್ ಮಾಡುತ್ತೆ ಹೈಕಮಾಂಡ್. ಸದ್ಯಕ್ಕೆ ಸಮಯ ಬಂದಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ಯಾವ ಸಮಯ? ಸಿಎಂ ಬದಲಾವಣೆ ಒಪ್ಪಂದ ವಿಚಾರ ನನಗೆ ಗೊತ್ತಿಲ್ಲ. ಸಿಎಂ ಡಿಸಿಎಂ ಮಾತಿನ ವೇಳೆ ನಾವ್ಯಾರು ಇರಲಿಲ್ಲ. ಸದ್ಯ ಸಿಎಂ ಕುರ್ಚಿ ಖಾಲಿ ಇಲ್ಲ ಎಂದ ಕೆ ವೆಂಕಟೇಶ್. ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ಬೇಕು ಅನ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಆದ್ರೆ ರಾಜ್ಯದಲ್ಲಿ ಕುರ್ಚಿ ಖಾಲಿ ಇಲ್ಲ. ಈಗಾಗಲೇ ಸಿದ್ದರಾಮಯ್ಯ ಅವರಿದ್ದಾರೆ. ಸಿದ್ದರಾಮಯ್ಯ ಅವರು 5 ವರ್ಷ ಅವರೇ ಸಿಎಂ ಆಗಿರ್ತಾರೆ. ಡಿ.ಕೆ. ಶಿವಕುಮಾರ್ಗೆ ಟಕ್ಕರನ್ನ ಕೊಟ್ಟಿದ್ದಾರೆ ವೆಂಕಟೇಶ್. ಹೈಕಮಾಂಡ್ ಬಿಟ್ಟ ವಿಚಾರ ನಾವ್ಯಾರು ಅದನ್ನ ಚರ್ಚೆ ಮಾಡುವಾಗಿಲ್ಲ. ಹೈಕಮಾಂಡ್ ಅದ್ರ ಬಗ್ಗೆ ಚರ್ಚೆ ಮಾಡುತ್ತೆ ಅಂತ ಮಾತನಾಡಿದ್ದಾರೆ. ಕೊಡ್ಬೇಕು ಅವ್ನು ಡಿ.ಕೆ.ಗೂ. ಯಾಕೆ ಕೊಡ್ ಸಿಎಂ ಅವರು ದೆಹಲಿಯಲ್ಲಿ ಭೇಟಿಯಾಗಿದ್ದಾರೆ. ಸಿಎಂ ಬದಲಾವಣೆ ಆಗಬೇಕು ಅನ್ನೋ ಒತ್ತಾಯ ಇದೆ. ಅವ್ರವರು ಏನೇನು ಮಾತಾಡ್ಕೊಂಡಿದ್ದಾರೆ ಅವ್ನಿಗೆ ಗೊತ್ತಿಲ್ಲ. ಏನು ಅವ್ರು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಕೇಳಿದ್ರೆ ತಪ್ಪು ಇಲ್ಲ. ಅವ್ರು ಇಲ್ಲಿ ಸೀಟು ಖಾಲಿನೂ ಇಲ್ಲ. ಏನೋ ಇಂಥ ಪರಿಸ್ಥಿತಿ ಇದೆ. ಸಾಕಷ್ಟು ಶಾಸಕರು ಕೂಡ ದೆಹಲಿಗೆ ಹೋಗಿ ಬಂದರು, ನಮಗೂ ಸಚಿವರು ಮಾಡಿ ಅಂತ. ತಪ್ಪು ಇಲ್ಲ ಬಿಡಿ, ಅದು ತಪ್ಪು ಇಲ್ವಲ್ಲ. ಅದು ಈಗ ಯಾಕೆ ಕೂಲಿ ಕೊಡೋದಾಗ್ಲಿ ಅಧಿಕಾರ ಕೊಡೋದಾಗಲಿ ಎಲ್ಲ ಹೈಕಮಾಂಡಿಗೆ ಬಿಟ್ಟಿದ್ದು ಸರ್. ನಾವೇ ಇಲ್ಲೇನು ತೀರ್ಮಾನ ತಗೊಳ್ಳೋ ಪರಿಸ್ಥಿತಿ ನಾನು ಯಾರು ಇಲ್ಲ. ನೀವೇ ತೀರ್ಮಾನ ತಗೊಳ್ಳಿ MLAಗಳೇ ಅಂತ ಅಂದಾಗ ಅದು ಬೇರೆ ಪರಿಸ್ಥಿತಿ. ಏನೋ ಹಾಗೆ ನಿಲ್ವಲ್ಲ. ಹೈಕಮಾಂಡ್ ಇದೆ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಬದಲಾಗ್ತೀವಿ. ಓಕೆ. ಹಾಂ, ಹೈಕಮಾಂಡ್ನವರು ಸಮಯ ಬಂದಾಗ ಮಾಡ್ತಾರೆ. ಅದೇ ಸಮಯ ಬಂದಿಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಏನೋ ಈಗ ನೀವು ಪತ್ರಕರ್ತರು ಮೀಡಿಯಾದವರು ಇದನ್ನ ದೊಡ್ಡದಾಗಿ ಮಾಡ್ತಾ ಇದ್ದೀವಿ. ಬದಲಾವಣೆ ಆಗಬೇಕು ಆ ತರದ್ದು ಏನಾದ್ರು ಒಪ್ಪಂದ ಆಗಿದೆ? ಅದು ಒಪ್ಪಂದ ಆಗಿದೆ ಅಂತ ಅವ್ರು ಹೇಳ್ತಾರೆ, ನಮಗೆ ಗೊತ್ತಿಲ್ಲ. ಅದು ಏನು ಒಪ್ಪಂದ ನಮ್ಗೇನು ಗೊತ್ತಿಲ್ಲ. ಸಚಿವರು ನಿಮ್ಮ ಮಾಹಿತಿ ಇರುತ್ತೆ. ಹೊರಗೆ ವಿಚಾರ ನಮ್ಗೇನು ಗೊತ್ತಾಗುತ್ತೆ? ಅದಲ್ಲ, ಅದೇನು ನಮ್ಗೇನು ಗೊತ್ತಿಲ್ಲ. ನಾವೇನು ಯಾರು ಚರ್ಚೆ ಅವ್ರು ಯಾವ ಮಾತಾಡ್ಕೊಂಡು ನಾವ್ಯಾರು ಹೋಗಿರ್ಲಿಲ್ಲ. ಏನೋ ನಾವೆಲ್ಲ ಬೆಂಗಳೂರಲ್ಲೇ ಇದ್ವಿ. ಅವ್ರು ಏನು ಮಾತಾಡ್ಕೊಂಡಿದಾರೋ ಅದು ಯಾರಿಗೂ ಗೊತ್ತಿಲ್ಲ. ಹೌದಲ್ವಾ? ಈ ಖಾಲಿ ಇದೆಯಾ? ಈಗ ಕುರ್ಚಿ ಖಾಲಿ ಆದ್ಮೇಲೆ ಯಾರು ಕೂತ್ಕೋತಾರೆ ನಾವೆಲ್ಲ ನೋಡಿ. ಕುರ್ಚಿ ಖಾಲಿ ಇಲ್ಲ, ಸಿದ್ದರಾಮಯ್ಯ ಅವರೇ ಸಿಎಂ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾರೆ ವೆಂಕಟೇಶ್. ಬಟ್ ಅವರ್ಯಾರು ಏನು ಮಾತಾಡಿಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಹೇಳೋರು ಸ್ಟೇಟ್ಮೆಂಟ್ಗಳನ್ನು ಯಾಕೆ ಈ ರೀತಿಯಾಗಿ ಕೊಡೋದು ಅಂತ. ಕುರ್ಚಿ ಖಾಲಿ ಇಲ್ಲ, 5 ವರ್ಷ ಅವರೇ ಸಿಎಮ್ಮು. ಯಾಕಂದರೆ ಸಿದ್ದರಾಮಯ್ಯ ಬಳಗದಲ್ಲಿ, ಅಂದರೆ ಸಿದ್ದರಾಮಯ್ಯ ಆಪ್ತದರಲ್ಲಿ ಈ ರೀತಿಯಾದಂಥ ಹೇಳಿಕೆಗಳು ತುಂಬ ಜನ ಕೊಡ್ತಾ ಇದ್ದಾರೆ. ಜಮೀರ್ ಅಹ್ಮದ್ ಖಾನ್ ಕೂಡ ಪ್ರತಿ ಮಾತಿಗೂ ಇದೇ ಥರದ ಸ್ಟೇಟ್ಮೆಂಟನ್ನು ಕೊಡ್ತಿದ್ರು. ಈಗ ವೆಂಕಟೇಶ್, HC ಮಹದೇವಪ್ಪ ಒಂದು ರೀತಿಯಾದಂಥ ಸ್ಟೇಟ್ಮೆಂಟು. ಅಂದರೆ ಇದು ಒಂದು ರೀತಿಯಾಗಿ ನಾವೆಲ್ಲ ಒಗ್ಗಟ್ಟವಾಗಿದ್ದೀವಿ, ನಾವೆಲ್ಲ ಸಿಎಂ ಬೆಂಬಲಿಗರು ಅನ್ನೋದನ್ನ ಡಿ.ಕೆ. ಶಿವಕುಮಾರ್ಗೂ ಹೈಕಮಾಂಡ್ಗೂ ತೋರಿಸೋದಕ್ಕೆ ಹೋಗುತ್ತೆ ಈ ಒಂದು ಬಣ. ಅದ್ರ ಜೊತೆಗೆ ಖಾಲಿ ಇಲ್ಲ ಕುರ್ಚಿ ಅಂತ ಹೇಳ್ತಾರೆ. ಯಾಕಂದರೆ ಕುರ್ಚಿ ಖಾಲಿ ಇದ್ದಾಗ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡ್ತಾರೆ.